ನಮಸ್ಕಾರ, ಮುರುಗೋಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿನಯ್. 88 ದಿನಗಳ ನಂತರ ನಡೆದ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಮುರುಗೋಡ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆ ಬರೆಯಲು ಹೋದ ನೂರಾರು ವಿದ್ಯಾರ್ಥಿಗಳು. ಕಳೆದ 88 ದಿನಗಳ ಹಿಂದೆ ನಡೆಯಬೇಕಿದ್ದ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಇವತ್ತು ನಡೆಯಿತು. ಕೊರೋನಾ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡಿರುವ ಭಾರತ ಲಾಕ್ಡೌನ್ನಿಂದ ಇಷ್ಟು ದಿನ ಪರೀಕ್ಷೆ ನಡೆದಿರಲಿಲ್ಲ. ಮುರುಗೋಡ್, ಕಾರಿಮನಿ, ಹಲ್ಕಿ, ಶಿವಾಪುರ್ ಸೇರಿದಂತೆ ಸುತ್ತಮುತ್ತಲಿನ ಊರುಗಳಿಂದ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಬೈಲೊಂಗಲಕ್ಕೆ ತೆರಳಿದರು. ಪರೀಕ್ಷಾರ್ಥಿಗಳಿಗೆ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ವಿದ್ಯಾರ್ಥಿಗಳು ಖುಷಿಯಿಂದ ಉತ್ಸಾಹದಿಂದ ಪರೀಕ್ಷೆ ಬರೆದರು. ಕೊರೋನಾ ವೈರಸ್ನ ಭಯದಿಂದ ಮನೆಯಿಂದೇ ಹೊರಬರದೆ ಮನೆಯಲ್ಲೇ ಇದ್ದುಕೊಂಡು ಎಕ್ಸಾಮ್ಗೆ ಸಿದ್ಧತೆ ಮಾಡಿಕೊಂಡಿದ್ದರು. ದೇಶದ ಒಳಗಡೆ ಕೊರೋನಾ ವಿರುದ್ಧ ಹೋರಾಟ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಾಗಿ ದುಡಿಯುತ್ತಿರುವ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳಿಗೆ ಹಾಗೂ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವ ಮೂಲಕ ಸಾರ್ಥಕತೆ ಗೈದ ಹಲ್ಕಿ ಗ್ರಾಮದ ವೀರಯೋಧರು. ಭಾರತದ ಗಡಿಯಲ್ಲಿ ಸೈನಿಕರು ದೇಶವನ್ನು ಕಾಯುತ್ತಾರೆ. ಆದರೆ ದೇಶದ ಒಳಗಡೆ ನಮ್ಮನ್ನು ಕಾಯುವ ಕಾಯಕ ಯೋಗಿಗಳಿಗೆ ಗೌರವಿಸುವ ಕೆಲಸ ಇವತ್ತು ನಡೆಯಿತು. ಹಲ್ಕಿ ಗ್ರಾಮದಲ್ಲಿ ವೀರ ಯೋಧರಿಂದ ಹಾಗೂ ನಿವೃತ್ತ ಯೋಧರಿಂದ ಕೊರೋನಾ ಕೋವಿಡ್-19 ವೈರಸ್ ಹರಡದಂತೆ ದೇಶದ ಒಳಗಡೆ ಯೋಧರಂತೆ ಕೆಲಸ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಾದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಹಾಗೂ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಹಲ್ಕಿ ಗ್ರಾಮದಲ್ಲಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಮುರುಗೋಡ್ ಆರಕ್ಷಕ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಪ್ರವೀಣ್ ಗಂಗೋಳಿ ಮಾತನಾಡಿ, ದೇಶ ಕಾಯುವ ಯೋಧರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾಗಿ ಸಂತೋಷ ವ್ಯಕ್ತಪಡಿಸಿದರು. ಹಾಗೂ ಜನರಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಬಗ್ಗೆ ಹಾಗೂ ಗ್ರಾಮಗಳಲ್ಲಿ ಗುಂಪಾಗಿ ಜನ ಸೇರಬಾರದು ಹಾಗೂ ಸಂತೆಗಳಲ್ಲಿ ವಯೋವೃದ್ಧರಿಗೆ ಅವಕಾಶ ಕೊಡದೆ ಮನೆಯಿಂದ ಒಬ್ಬರೇ ಸಂತೆಗೆ ಬರಬೇಕು, ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು ಎಂದು ತಿಳಿ ಹೇಳಿದರು. ಸರ್ಕಾರದ ನಿಯಮಾವಳಿಗಳು ಏನಿದಾವಪ್ಪ, ಮೊದಲೆಲ್ಲ ಭಯ ಇತ್ತು. ಈ ರೋಗದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ, ಹೆಂಗ್ ಬರ್ತದ, ಯಾರಿಗ್ ಹರಡ್ತದ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಒಂದು ಫ್ರೇಮ್ ಮಾಡಿ ಹಿಂಗ ಬರ್ತದ ಹಿಂಗ ಆಗ್ತದ ಅಂತಿಲ್ಲ. ತನ್ನ ರೂಪಗಳನ್ನ ಬದಲಿ ಮಾಡ್ಕೊಂಡ್ ಬರಾಗುತ್ತೆ. ಆದ್ರ ನಾವು ಅದ್ರ ಜೊತೆಗೆ ಹೊಂದಾಣಿಕೆ, ಮೊದಲ ಸರ್ಕಾರ ಸ್ಟ್ರಿಕ್ಟ್ ನಿಯಮಾವಳಿಗಳನ್ನ ಹೇಳ್ತು. ಲಾಕ್ಡೌನ್ ಮಾಡಿದ್ರು, ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಯಾರು ಹೊರಗೆ ಬಿಡ್ಲಿಲ್ಲ. ಲಾಕ್ಡೌನ್ 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹೇಳಿ ಈ ತರ. ಆಮೇಲೆ ಕೆಲವೊಂದಿಷ್ಟ ರಿಲ್ಯಾಕ್ಸೇಷನ್ ಗಳನ್ನ ಕೊಡ್ತು. ಅದೇ ತರ ತಾವೆಲ್ಲರೂ ನಾವು ಅಂತಾರಲ್ರಿ, ನಾವು ಹೆಂಗ್ ಮಾಡಿದ್ರೂ ಜನರು ಮಾಡಿ ಒಳಗಿಡ್ಬೇಕಾಗಿತ್ತು. ಆ ಟೈಮ್ನಲ್ಲಿ ಕೆಲವೊಂದಿಷ್ಟು ಬಲ ಪ್ರಯೋಗಗಳನ್ನು ಮಾಡಿದ್ವಿ ಅಂತ ನಾವು ಒಪ್ಕೋತೀವಿ. ಆದ್ರೆ ತಮ್ಮೆಲ್ಲರ ಸಹಕಾರ ಇರಲಿಲ್ಲ, ನಾವು ಒಬ್ಬರೇ ಏನು ಮಾಡಕ್ ಆಗ್ತಿರ್ಲಿಲ್ಲ. ತಮ್ಮೆಲ್ಲರ ಸಹಕಾರ ಮತ್ತು ತಮ್ಮೆಲ್ಲ ಪ್ರೋತ್ಸಾಹದಿಂದ ಇದುವರೆಗೆ ನಮ್ಮ ಹಂತಿಯೊಳಗೆ ಅತಿ ಕಡಿಮೆ ಈ ರೋಗ ತಡೆಗಟ್ಟುವಿಕೆಯನ್ನ ಹರಡದಂತೆ ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಯಶಸ್ವಿಯಾಗಿದ್ದೀವಿ. ಮೊದಲ ಕೆಮ್ಮ, ನೆಗಡಿ, ಜ್ವರ ಇದ್ರೆ ಮಾತ್ರ ರೋಗ ಐತಿ ಅನ್ನೋದು ಗೊತ್ತಾಕೈತಿ ಅಂತೇಳಿ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಾಗಿತ್ತ. ಆದ್ರ ನಮ್ಮ ಈಗಿನ ತಿಳುವಳಿಕೆ ಪ್ರಕಾರ ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವ್ ಬಂದಿರತಕ್ಕಂಥ ಕೇಸ್ಗಳನ್ನ ವೈದ್ಯಾಧಿಕಾರಿಗಳು ಅಧ್ಯಯನ ಮಾಡಿರುವ ಪ್ರಕಾರ 100ಕ್ಕೆ 90 ಮಂದಿಗೆ ಸಿಂಪ್ಟಮ್ಸ್ ಏನಾಗಿಲ್ಲ. ನನಗ ನಿಂತಿದ್ದೀನಿ, ನನಗ ರೋಗ ಇರಬಹುದ, ಕೆಮ್ಮ, ನೆಗಡಿ, ಜ್ವರ ಇದ್ರೆ ಮಾತ್ರ ರೋಗ ಐತಿ ಅಂತೇಳಿ ತಿಳ್ಕೊತಿದ್ವಿ. ಹಂಗಿಲ್ಲ, ಇರಬಹುದು. ಮಧ್ಯ ವಯಸ್ಕರು ಗಟ್ಟಿ ಇರ್ತಾರ, ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತತಿ, ಅವ್ರು ಅದರಿಂದ ಬಚಾವಾಗಿ ಬಿಡ್ತಾರೆ. ಸಾಮಾನ್ಯ ಟ್ಯಾಬ್ಲೆಟ್ ತಗೊಂಡು ಅಥವಾ ಏನು ತಗೊಳ್ಳೋದೇನು ಬಚಾವಾಗಿ ಬಿಡ್ತಾರೆ. ಅದೇ 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, ವಯೋವೃದ್ಧರಿಗೆ, 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರ್ತತಿ. ಅವರಿಗೆ ಆ ರೋಗ ಬಂತು, ನಮ್ಮ ಸಂಪರ್ಕಕ್ಕೆ ಅವ್ರು ಬಂದ್ರು ಅಂದಾಗ ಆ ರೋಗದಿಂದ ಅವ್ರು ಬಚಾವ್ ಆಗೋದು ಕಷ್ಟ ಆಕೈತಿ. ಆದ್ರಿಂದ ನಾವೆಲ್ಲರೂ ಸರ್ಕಾರದ ನಿಯಮಾವಳಿಗಳು ಏನದಾವ, ನಮ್ಮ ಊರಿನಲ್ಲಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಪಂಚಾಯತಿಯವರಾಗಿರ್ಬೋದು, ಆಮೇಲೆ ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು ಹೇಳ್ತಕ್ಕಂತಹ ಹೊರಗಡೆ ಹೋದಾಗ ಸಾಮಾಜಿಕ ಅಂತರ ಕನಿಷ್ಠ ಒಂದು 4 ಅಡಿ ದೂರ, 6 ಅಡಿ ದೂರ ಬೇರೆಯವ್ರ ಕಡೆಯಿಂದ ಕಾಯುವು. ಸಂತಿಗೆ ಪ್ರತಿಯೊಂದಕ್ಕೂ 2 ಗಂಟೆಗೆ ಸವದತ್ತಿಗೆ ಬೆಳಗಾವಿಗೆ ಹೋಗುವ ಅವಶ್ಯಕತೆಯನ್ನು ಬಿಟ್ಕೊಡುನು, ಅನಿವಾರ್ಯ ಇದ್ರೆ ಮಾತ್ರ ಹೋಗುನು. ಸಂತಿಗೆ ಹೋಗುವಾಗ ಏನ್ ಮಾಡ್ತಿದ್ವಿ ನಾವು, ಮೊದ್ಲ ಅಜ್ಜ ಹೋಗ್ತಿದ್ ಚೀಲ ಹಿಡ್ಕೊಂಡು, ಮಕ್ಕಳದ ಅವತ್ತು ಶಾಲೆ ಇರಂಗಿಲ್ಲ, ಶನಿವಾರ ದಿವಸ ಮಧ್ಯಾಹ್ನ ಶಾಲೆಯಿಂದ ಬಂದಿರ್ತಾರ, ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದ ಜೊತೆಗೆ. ಈಗ ಅದನ್ನ ನಿಲ್ಲಿಸ್ಬಿಡುನು, ಒಬ್ಬರ ಹೋಗುದ್ರಿ.
ಒಂದ್ ಮನಿಗೆ ಸತ್ತಿಗೆ ಒಬ್ಬರ ಹೋಗುದು, ಇಬ್ರು ಹೋಗಂಗಿಲ್ಲ. ಬಟ್ಟೆ ತರಕ್ ಒಬ್ಬರ ಹೋಗುದು, 4-5 ಜನ ಹೋಗಂಗಿಲ್ಲ ಮನ್ಯಾಗಿಂದ. ವಯಸ್ಸಾದವ್ರ ಈಗ ಅಜ್ಜಗಳ ಹಿರಿತನ ಇನ್ನ ನಮ್ಮ ಸಂಪ್ರದಾಯ ಅದ, ಅಜ್ಜಿರೋ ಮಠ ಅಜ್ಜಾನ ಮಾಡ್ಬೇಕು ಮನಿ ಹಿರಿತನ, ತಪ್ಪಲ್ಲ. ಅವ್ನ ಹಿರಿತನ ಅವ ಮಾಡ್ಲಿ. ಸಂತಿ ತರಕ್ ಮಾತ್ರ ಒಂದ್ ಚೀಟಿ ಬರೆದು ರೊಕ್ಕ ಕೊಟ್ಟ ಮಧ್ಯ ವಯಸ್ಕರನ್ನ ಯಾರಲ್ಲ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಳಿಸ್ಕೊಡಿ. ಅದನ್ನ ಮಾಡಿದ್ರೆ ನಾವು ಈ ರೋಗದಿಂದ ದೂರ ಇರ್ಬೋದು. ಅನಾವಶ್ಯಕವಾಗಿ ಎಲ್ಲರೂ ನಾವು ಸಂಜೆ ಆದ ತಿರ್ಗಾಕ್ ಬಂದ್ಬಿಡ್ತೀವಿ, ಹೊರಗೆ ಗುಡಿ ಕಟ್ಟಿ ಬರ್ತೀವಿ. ಅದನ್ನ ಅವಾಯ್ಡ್ ಮಾಡಿ ನಮ್ಮ ಮನ್ಯಾಗ ನಾವು ಇರೋದ್ರಿ. ಎರಗಟ್ಟಿಗೆ ಹೋಗುದನ್ನ, ಸವದತ್ತಿಗೆ ಹೋಗುದನ್ನ, ಬೆಳಗಾವ್ ಹೋಗುದನ್ನ ಆದಷ್ಟು ಬಿಟ್ಬಿಡುದು. ಇನ್ನು ಸಂಪೂರ್ಣವಾಗಿ ರೋಗಕ್ಕ ಚಿಕಿತ್ಸೆ ಸಿಗೋವರೆಗೆ ಅಥವಾ ಒಂದು ಲಸಿಕೆ ಸಿಗೋವರೆಗೆ ಇದನ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ಈ ರೋಗದಿಂದ ನಾವು ಬಚಾವ್ ಸಾಧ್ಯ ಆಗೈತಿ. ಇಲ್ಲ ಅಂದ್ರ ಬಹಳ ಕೆಟ್ಟ ಐತಿ. ಟ್ರೀಟ್ಮೆಂಟ್ಗೆ ಈ ಸರ್ಕಾರ ತನ್ನ ಸ್ವಂತ ಇದರಿಂದ ಖರ್ಚು ಮಾಡ್ತಾ ಇದೆ, ಉಚಿತ ಚಿಕಿತ್ಸೆ ಕೊಡ್ತಾ ಇದೆ. ಮುಂದೊಂದು ದಿನ ಹಂಗೂ ಬರ್ಬೋದು. ಇಲ್ಲಪ್ಪ, ಸರ್ಕಾರದ ಆಸ್ಪತ್ರೆಯಲ್ಲಿ ನಮ್ಗೀಗ ಸೌಲಭ್ಯಗಳು ಎಲ್ಲರಿಗೂ ಆಗಿ ಮುಂದೊಂದು ದಿನ ನಾವು ಪೇಷಂಟ್ ಇದ್ದವ್ರು ರೊಕ್ಕ ಕೈಯಿಂದ ಹಾಕೋದು ಬಂದಾಗ ಸುಮಾರಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗತ್ರಿ. ಒಂದು ಟೆಸ್ಟ್ ಮಾಡಿಸ್ಬೇಕಂದ್ರೆ 4,500 ರೂಪಾಯಿ ಸರ್ಕಾರ ನಿಗದಿ ಮಾಡೈತಿ. ಅದಕ್ಕಿಂತ ಜಾಸ್ತಿ ಖರ್ಚಾಗೈತಿಲ್ಲ. ಅದ್ರ ಸರ್ಕಾರ ನಿಗದಿ ಮಾಡೈತೆ ಅಷ್ಟು. 4,500 ರೂಪಾಯಿ ಕೊಟ್ಟು ಸ್ವಲ್ಪ ತಾವು ಟೆಸ್ಟ್ ಮಾಡಿಸ್ಕೋಬಹುದು, ಯಾರು ವಾಲಂಟಿಯರ್ಸ್ ಇದ್ದವ್ರು ಅಂತ ಹೇಳಿದ್ರೆ. ಅದಕ್ಕ ಸ್ವಂತ ಕೈಯಿಂದ ದುಡ್ಡು ಹಾಕುವಂತ ಪರಿಸ್ಥಿತಿ ಬಂದಪ್ಪ ಅಂದ್ರ ಪರಿಸ್ಥಿತಿ ಬಹಳ ಕೆಟ್ಟದ್ರಿ. ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಅನಾವಶ್ಯಕವಾಗಿ ಹೊರಗೆ ಸುತ್ತಾಡೋದನ್ನ ಬಂದ್ ಮಾಡಬಹುದು. ಸಂತಿಗಳಿಗೆ ವಯಸ್ಸಿದ್ದವರು ಒಬ್ಬರ ಹೋಗುದು ಒಂದು ಮನೆಯಿಂದ. ಅನಾವಶ್ಯಕವಾಗಿ ಗುಂಪು ಸೇರೋದನ್ನ, ಹಬ್ಬ ಮಾಡುವಾಗ ಗುಂಪಾಗಿ ಸೇರೋದನ್ನ ಮಾಡುವುದನ್ನ. ಆಮೇಲೆ ಜನ ಎಲ್ಲಿ ಗುಂಪು ಸೇರಿರ್ತಾರಲ್ಲ ಅಲ್ಲಿಂದ ದೂರ ಇರುವುದು. ಹುಡುಗರ್ನ ಆಟ ಆಡಕ ಗುಂಪಾಗಿ ಆಟ ಆಡಕ್ ಬಿಡುಗಾಡ. ಯಾಕ್ರೆ ಶಾಲೆ ಆಗ್ಬಿಟ್ಟಾರಿ, ಶಾಲೆ ಸೇರ್ಬೋದು. ಈಗ ಒಂದು 10 ಹುಡುಗರು, ಒಂದು ಒಣಗಿನವರು, ಒಂದು 10-15 ಜನ ಹುಡುಗರು ಸೇರಿ ಒಂದತ್ರ ಗುಂಪು ಸೇರಿ ಆಟ ಆಡ್ತಿರ್ತಾರೆ. ಬಿಡುದು ಸರಿಯಲ್ಲ. ಶಾಲೆ ಸ್ಟಾರ್ಟ್ ಮಾಡ್ಬೇಕಲ್ರಿ. ಒಂದು ಕ್ಲಾಸ್ ನಮ್ಮಲ್ಲಿ 20 ಮಂದಿ ಇರ್ತಾರ. ಸ್ಟಾರ್ಟ್ ಮಾಡೋದಿತ್ತಲ್ಲ, ಯಾಕೆ ಬಂದ್ ಮಾಡ್ಯಾರ? ಇನ್ನೂರಿಗೆ ಯಾಕೆ ಸ್ಟಾರ್ಟ್ ಆಗಿಲ್ಲ ಶಾಲೆಗಳು? ರೋಗ ಹರಡುವಂತ ಸಂಭವ ಐತಿ ಅಂತೇಳಿ. ಮತ್ ನಾವು ಶಾಲೆಗಾರ ಕಳ್ಸೋಂಗಿಲ್ಲ, ಈಗ 20 ಹುಡುಗರನ್ನ ಸೇರಿಸ್ಕೊಂಡು ಆಟ ಆಡ್ಸಕ್ ಬಿಡ್ತೀವಿ ಅಂದ್ರೆ ಹಂಗ ಮಾಡೋದು. ಆಟ ಆಡ್ಲಿ ಹುಡುಗರು, 4-5 ಜನ ಹುಡುಗರು ದೂರ ಇಟ್ಕೊಂಡು. ಆದ್ರ 20 ಜನ ಹುಡುಗರು ಒಂದ ಕಡೆ ಗುಂಪು ಸೇರಿ ಇದನ್ನ ಮಾಡುವಂತದನ್ನ ಅದನ್ನ ಅವಾಯ್ಡ್ ಮಾಡ್ಬಿಡ್ರಿ, ಬೇಡ ಅಂತ. ತಾವೆಲ್ಲರೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದಿದ್ರಿ. ಸರ್ಕಾರ ವೈದ್ಯಾಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ಟಿವಿಯಲ್ಲಿ ತೋರಿಸ್ತಕ್ಕಂಥದ್ದನ್ನ ಫಾಲೋ ಮಾಡೋದು ಅಂತೇಳಿ ಹೇಳ್ತಾ, ನಾವೇನು ನಮ್ಮ ಗೌಂಟಿ ಬಂದದ್ರಲ್ಲಿ, ಗೌಂಟಿ ಅಂತ ಆಡ ಭಾಷೆಯೊಳಗೆ ಹೇಳ್ತೀವಿ. ಆಯುರ್ವೇದ ಸಿಸ್ಟಮ್ ಏನ್ ಅಂತಲ್ರಿ, ಏನ ಪೌಷ್ಟಿಕ ಆಹಾರಗಳನ್ನು ತಿಂತೀವಿ, ಕಷಾಯ ಕುಡಿತೀವಿ. ಆಮೇಲೆ ಕೆಮ್ಮು ಬಂದಾಗ, ನೆಗಡಿ ಬಂದಾಗ ಕಷಾಯ ಕುಡಿದು ಮಾಡ್ತೀವಿ. ಅಂತದನ್ನ ಮಾಡ್ಕೊಂಡ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಣ, ಜವಾರಿ ಊಟ ಉಣ್ಣೋಣ, ಹಾಲು ಕುಡಿಯೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ತಮ್ಮ ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ. ದೇಶದ ಗಡಿ ಭಾಗದಲ್ಲಿ ನಮ್ಮ ಯೋಧರು ನಕ್ಸಲರ ಹಾಗೆ ದೇಶ ವಿರೋಧಿಗಳ ಜೊತೆ ಪ್ರತಿದಿನ ಯುದ್ಧ ಮಾಡುತ್ತಾರೆ. ಡಾಕ್ಟರ್ಗಳು, ಆರಕ್ಷಕ ಠಾಣೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ದೇಶದ ಒಳಗಡೆ ಇರುವ ಕೊರೋನಾ ಎಂಬ ರೋಗದ ವಿರುದ್ಧ ಹೋರಾಡುತ್ತಿದ್ದಾರೆ. ದೇಶ ಕಾಯುವ ಸೈನಿಕರು ಎಷ್ಟು ಮುಖ್ಯವೋ ದೇಶಕ್ಕಾಗಿ ದುಡಿಯುವ ಇವರ ಕಾರ್ಯವು ಶ್ಲಾಘನೀಯವಾದದ್ದು. ತದನಂತರ ಮಾತನಾಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಳಿಕಾಯಿ ಮಾತನಾಡಿ, ಜನರಲ್ಲಿ ಕೊರೋನಾ ಬಗ್ಗೆ ಅರಿವು ಮೂಡಿಸುವ ಮುಖಾಂತರ ಗ್ರಾಮಗಳಲ್ಲಿ ಜನರು ಮನೆಯಿಂದ ಹೊರಗಡೆ ಹೋಗುವ ಮುನ್ನ ಮನೆಯಲ್ಲೇ ತಯಾರಿಸಿದ ಮಾಸ್ಕ್ ಅಥವಾ ಔಷಧಿ ಅಂಗಡಿಗಳಲ್ಲಿ ಸಿಗುವ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಮನೆಗೆ ಮರಳಿ ಬಂದ ಮೇಲೆ ಸ್ಯಾನಿಟೈಸರ್ ಅಥವಾ ಮನೆಯಲ್ಲಿರುವ ಸಾಬೂನುಗಳಿಂದ ಕೈ ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯಲ್ಲಿ ಇರಬೇಕು. ಹಾಗೂ ಮಾಂಸಾಹಾರಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಉದಾಹರಣೆಗೆ ಹಸಿರು ತರಕಾರಿಗಳನ್ನು ಹಾಗೂ ಧಾನ್ಯಗಳನ್ನು ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ತಿಳಿಸಿದರು. ಹೈಲೈಟ್ ಮಾಡಿ ಇದು 1 ರೂಪಾಯಿ ಅಷ್ಟು ನಾವು 1000 ರೂಪಾಯಿ ಅಷ್ಟು ಮ್ಯಾಗ್ನಿಫೈ ಆಗ್ತವೆ. ಮ್ಯಾಗ್ನಿಫೈ ಮಾಡಿ ಹೇಗೆ ನಮ್ಮ ಅತಿಯಾದ ಯಾವುದು ಬಗ್ಗೆ ಕಾನೂನು ಬಗ್ಗೆ ಭಯ ಇರಬಹುದು, ಅತಿಯಾದ ಭಯ ಇರಬಾರ್ದು ಅಂತ ಒಂದು ನಿರ್ದೇಶನ ಈಗ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ವಿಚಾರ ಮಾಡ್ಬೋದು. ಈಗ ನಾವು ಅವಾಗ ಬಂದಾಗ ಏನಪ್ಪ ಅಂತಂದ್ರೆ ನಾವು ಇನಿಷಿಯಲ್ ಸ್ಟೇಜ್ ಆಗಿರ್ತೀವಿ, ನಾವು ಅವಾಗ ರೋಗ ಅವಾಗ ಜಾಸ್ತಿ ಬರಾಗಿರ್ತದೆ. ಈಗ ನಾವು ಡೆವಲಪ್ ಅಂತ ಈ ರೋಗದ ಲಕ್ಷಣ ಏನಪ್ಪ, ಈ ರೋಗದ ಏನು ಕೈಗಳ ಬಗ್ಗೆ ನಮ್ಗೆ ಸ್ಪಷ್ಟವಾದ ಚಿತ್ರಣ ಈಗ ಬರ. ಈಗಾಗಲೇ ಸಾಹೇಬ್ ಹೇಳಿದ್ರು, ಅವು ಒಂಥರ ಆದಾಯ ಬೇರೋ ಏನಪ್ಪಾ ಅಂತಂದ್ರೆ ಈಗಾಗಲೇ ಕಂಡು ಬಂದಂತ ರೋಗಿಗಳಲ್ಲಿ 100 ಮಂದಿ ಗೊತ್ತಾಗಿರುವಂತಂದ್ರೆ ಆಲ್ಮೋಸ್ಟ್ 83 to 90% ಆಫ್ ದ ಪೀಪಲ್ ಆರ್ ಅಸಿಂಪ್ಟಮೆಟಿಕ್. ಅಂದ್ರೆ ಅವ್ರಿಗೆ ಯಾವುದೂ ರೋಗದ ಲಕ್ಷಣ ಇರಂಗಿಲ್ಲ. ಅಂದ್ರೆ ನಾವು ಎಲ್ಲಿ ಹೋಗ್ತೀವಿ ಮತ್ತೆ
ಯಾವುದೂ ಸಾಂಕ್ರಾಮಿಕ ಉದಾಹರಣೆ ನಾವು ಹಿಂದೂ ಕೂಸರು ಹಿಂದೂ 100 ವರ್ಷ ಯಾವುದು ಒಂದು ಪ್ಲೇಗ್ ಅಂತ ಬರ್ತದೆ. ಪ್ಲೇಗ್ ಬಂದ್ರೆ ನೋಡ್ರಿ, ಒಬ್ಬ ಮನುಷ್ಯ ಪ್ಲೇಗ್ ಅಂತ ಕನ್ಫರ್ಮ್ ಮಾಡಪ್ಪ ಅಂತಂದ್ರೆ ಡೆತ್ ಈಸ್ ಇನ್ಎವಿಟೇಬಲ್. ಅಂದ್ರೆ ಅವ್ನ ಡೆತ್ ಅವ್ನ ಬಿಟ್ಟ ಏನ್ ಮಾಡಲ್ಲ, ಮನ್ಯಾಗ ನಾವು ಕೇಳೋದ ಅವ್ನ ಇದ್ದಲ್ಲಿ ಅವ್ನ ಬಿಟ್ಟು ಏನ್ ಮಾಡ್ಬಿಡ್ತಾರೆ. ಹಾಗೂ ನಮ್ಮ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಈ 3 ಮೇಟಿ ಏನೋ ಒಂದು ಮಾಡ್ತಾರೆ. ಮೇಟ್ ಬೇಕಿದ್ರೆ ಎಲ್ಲ ತಾಣ ಸುತ್ತ ಹಾಕಿದ್ರೆ ಹಳ್ಳಿವರೆಗೆ ಒಂದು ವಾಡಿಕೆ ಇದೆ. ಆ ವಾಡಿಕೆ ಅಂತ ಮೇನ್ ಮುಖ್ಯವಾಗಿ ನಾವು PSI ಅವ್ರು ಮಾಡಿದ್ರೆ ಅಲ್ಲಿ ಸ್ಟೇಷನ್ ಪೂರಾ ಕ್ರೆಡಿಟ್ ಹೋಗ್ತೈತಿ. ವೈದ್ಯಾಧಿಕಾರಿಗಳು ಮಾಡಿದ್ರೆ ಪೂರಾ ಆರೋಗ್ಯ ಇಲಾಖೆ ಹೋಗ್ತೈತಿ. ಪಂಚಾಯತಿ PDO ಪೂರಾ ಟಾಸ್ಕ್ ಫೋರ್ಸ್ ಹೋಗ್ತೈತಿ ಅನ್ನುವಂತ ಉದ್ದೇಶ ನನ್ನದ. ಇನ್ನು ಯಾರು ಈ ಕಾರ್ಯಕ್ರಮ ನಮ್ಗೆ ಕರೆದಿಲ್ಲ ಅಂತೇಳಿ ಮನಸ್ತಾಪ ಮಾಡ್ಕೋಬೇಡ್ರಿ. ದಯವಿಟ್ಟು ಎಲ್ಲರೂ ಸರ್ಕಾರ ಕೊಟ್ಟ ಈ 3 ನಾವು ಮಾಡಿದಪ್ಪ ಅಂತ ಅದೊಂದು ಹೆಮ್ಮೆ ಅಂತೇಳಿ ನಮ್ಮ ಭಾವನೆಗಳಲ್ಲಿ ಇರ್ಲಿ. ಇನ್ನ ತಮಗ ಏನಾರು ಅದ ವಿಷಯ ನಾವು ಅದ್ರ ಕ್ಷಮೆ ಕೇಳ್ತೀವಿ. ಈ ಎಲ್ಲರೂ ತಾವು ಇಲ್ಲಿ ಬಂದು ಆಗಮಿಸಿ ಒಂದು ಈ ಕಾರ್ಯಕ್ರಮ ಅತಿ ಉತ್ತಮವಾಗಿ ನಡೆಸಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ, ನಾವೊಬ್ಬ ಸೈನಿಕ ಆಗಿದ್ದರಿಂದ ನನಗೊಂದೆರಡು ಮಾತುಗಳನ್ನ ಮಾತನಾಡಲು ಅವಕಾಶ ಸಿಕ್ತು. ಅದಕ್ಕಾಗಿ ನನ್ನಿಂದನೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ನಿಮಗ ಹಾಗೂ ಇವರಿಗೆ ಒಂದು ಹೃದಯಪೂರ್ವಕ. ಕೊರೋನಾ ಕೋವಿಡ್-19 ವೈರಸ್ನ ಬಗ್ಗೆ ಮುರುಗೋಡ್ ಹೋಬಳಿ ಮಟ್ಟದಲ್ಲಿ ಪ್ರತಿದಿನ ನಡೆಯುವ ಸಂಗತಿಗಳ ಬಗ್ಗೆ ಮುರುಗೋಡ್ ನ್ಯೂಸ್ ಚಾನೆಲ್ ಮೂಲಕ ತೋರಿಸುವ ನಮ್ಮ ಚಾನೆಲಿನ ಸಂಸ್ಥಾಪಕರಾದ ವಿನಯ್ ಪಾಸಲ್ಕರ್ ಅವರನ್ನು ಕೂಡ ಸನ್ಮಾನಿಸಲಾಯಿತು. ಕೊರೋನಾ ವೈರಸ್ ಹರಡುವಿಕೆ ಪ್ರತಿದಿನ ಹೆಚ್ಚಾಗುತ್ತಲೇ ಇದೆ. ಸರ್ಕಾರದಿಂದ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಜನರಲ್ಲಿ ವೈರಸ್ ಬಗ್ಗೆ ಜಾಗೃತಿ ಮೂಡುತ್ತಿಲ್ಲ. ಹೀಗಾಗಿ ಸರ್ಕಾರ ಒಂದು ಸ್ಟೆಪ್ ಮುಂದೆ ಬಂದಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಮುರುಗೋಡ್ ಗ್ರಾಮದಲ್ಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಿಗೆ ಹಾಗೂ ವೃದ್ಧರಿಗೆ ಕೋವಿಡ್-19 ಟೆಸ್ಟ್ ಮಾಡಲಾಗುತ್ತಿದೆ. ಇವತ್ತು ಆರೋಗ್ಯ ಇಲಾಖೆಯಿಂದ ಗರ್ಭಿಣಿಯರು ಹಾಗೂ ವಯೋವೃದ್ಧರಿಗೆ ಗಂಟಲು ದ್ರವವನ್ನು ಪರೀಕ್ಷಿಸಲಾಯಿತು. ಪ್ರತಿದಿನ ನೂರಾರು ಜನರು ಮುರುಗೋಡದಲ್ಲಿರುವ ಆಸ್ಪತ್ರೆಗೆ ಬರುತ್ತಾರೆ. ಯಾರಿಗೆ ಕೊರೋನಾ ಬಗ್ಗೆ ಭಯ ಬರಬಾರದು ಅಂತ ಆರೋಗ್ಯ ಇಲಾಖೆ ಈ ಕ್ರಮ ಕೈಗೊಂಡಿದೆ. ಜೊತೆಗೆ ಇಲಾಖೆಯ ಈ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತುಕೊಂಡು ಎಲ್ಲರೂ ಕೋವಿಡ್-19 ವೈರಸ್ ಟೆಸ್ಟ್ ಮಾಡಿಸಿದ್ದು ವಿಶೇಷವಾಗಿತ್ತು. ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಗೋಡ್ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ನಮಸ್ಕಾರ, ಮುರುಗೋಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿನಯ್. 88 ದಿನಗಳ ನಂತರ ನಡೆದ ದ್ವಿತೀಯ PUC ಇಂಗ್ಲಿಷ್ ಪರೀಕ್ಷೆ ಮುರುಗೋಡ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪರೀಕ್ಷೆ ಬರೆಯಲು ಹೋದ ನೂರಾರು ವಿದ್ಯಾರ್ಥಿಗಳು. ಕಳೆದ 88 ದಿನಗಳ ಹಿಂದೆ ನಡೆಯಬೇಕಿದ್ದ ದ್ವಿತೀಯ PUC ಇಂಗ್ಲಿಷ್ ಪರೀಕ್ಷೆ ಇವತ್ತು ನಡೆಯಿತು. ಕೊರೋನಾ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡಿರುವ ಭಾರತ ಲಾಕ್ಡೌನ್ನಿಂದ ಇಷ್ಟು ದಿನ ಪರೀಕ್ಷೆ ನಡೆದಿರಲಿಲ್ಲ. ಮುರುಗೋಡ್, ಕಾರಿಮನಿ, ಹಲ್ಕಿ, ಶಿವಾಪುರ್ ಸೇರಿದಂತೆ ಸುತ್ತಮುತ್ತಲಿನ ಊರುಗಳಿಂದ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಬೈಲೊಂಗಲಕ್ಕೆ ತೆರಳಿದರು. ಪರೀಕ್ಷಾರ್ಥಿಗಳಿಗೆ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ವಿದ್ಯಾರ್ಥಿಗಳು ಖುಷಿಯಿಂದ ಉತ್ಸಾಹದಿಂದ ಪರೀಕ್ಷೆ ಬರೆದರು. ಕೊರೋನಾ ವೈರಸ್ನ ಭಯದಿಂದ ಮನೆಯಿಂದೇ ಹೊರಬರದೆ ಮನೆಯಲ್ಲೇ ಇದ್ದುಕೊಂಡು ಎಕ್ಸಾಮ್ಗೆ ಸಿದ್ಧತೆ ಮಾಡಿಕೊಂಡಿದ್ದರು. ದೇಶದ ಒಳಗಡೆ ಕೊರೋನಾ ವಿರುದ್ಧ ಹೋರಾಟ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಾಗಿ ದುಡಿಯುತ್ತಿರುವ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳಿಗೆ ಹಾಗೂ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವ ಮೂಲಕ ಸಾರ್ಥಕತೆ ಗೈದ ಹಲ್ಕಿ ಗ್ರಾಮದ ವೀರಯೋಧರು. ಭಾರತದ ಗಡಿಯಲ್ಲಿ ಸೈನಿಕರು ದೇಶವನ್ನು ಕಾಯುತ್ತಾರೆ. ಆದರೆ ದೇಶದ ಒಳಗಡೆ ನಮ್ಮನ್ನು ಕಾಯುವ ಕಾಯಕ ಯೋಗಿಗಳಿಗೆ ಗೌರವಿಸುವ ಕೆಲಸ ಇವತ್ತು ನಡೆಯಿತು. ಹಲ್ಕಿ ಗ್ರಾಮದಲ್ಲಿ ವೀರ ಯೋಧರಿಂದ ಹಾಗೂ ನಿವೃತ್ತ ಯೋಧರಿಂದ ಕೊರೋನಾ ಕೋವಿಡ್-19 ವೈರಸ್ ಹರಡದಂತೆ ದೇಶದ ಒಳಗಡೆ ಯೋಧರಂತೆ ಕೆಲಸ ಮಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಾದ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಹಾಗೂ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ಹಲ್ಕಿ ಗ್ರಾಮದಲ್ಲಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಮುರುಗೋಡ್ ಆರಕ್ಷಕ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಪ್ರವೀಣ್ ಗಂಗೋಳಿ ಮಾತನಾಡಿ, ದೇಶ ಕಾಯುವ ಯೋಧರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾಗಿ ಸಂತೋಷ ವ್ಯಕ್ತಪಡಿಸಿದರು. ಹಾಗೂ ಜನರಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಬಗ್ಗೆ ಹಾಗೂ ಗ್ರಾಮಗಳಲ್ಲಿ ಗುಂಪು ಗುಂಪಾಗಿ ಜನ ಸೇರಬಾರದು
ಹಾಗೂ ಸಂತೆಗಳಲ್ಲಿ ವಯೋವೃದ್ಧರಿಗೆ ಅವಕಾಶ ಕೊಡದೆ ಮನೆಯಿಂದ ಒಬ್ಬರೇ ಸಂತೆಗೆ ಬರಬೇಕು. ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು ಎಂದು ತಿಳಿ ಹೇಳಿದರು. ಆದ್ರ ಸರ್ಕಾರದ ನಿಯಮಾವಳಿಗಳು ಏನಿದಾವಪ್ಪ, ಮೊದಲೆಲ್ಲ ಭಯ ಇತ್ತು. ಈ ರೋಗದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಹೆಂಗ್ ಬರ್ತದ, ಯಾರಿಗ್ ಹರಡ್ತದ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಒಂದು ಫ್ರೇಮ್ ಮಾಡಿ ಹಿಂಗ ಬರ್ತದ ಹಿಂಗ ಆಗ್ತದ ಅಂತಿಲ್ಲ. ತನ್ನ ರೂಪಗಳನ್ನ ಬದಲಿ ಮಾಡ್ಕೊಂಡ್ ಬರಾಗತ್ತೆ. ಆದ್ರ ನಾವು ಅದ್ರ ಜೊತೆಗೆ ಹೊಂದಾಣಿಕೆ, ಮೊದಲ ಸರ್ಕಾರ ಸ್ಟ್ರಿಕ್ಟ್ ನಿಯಮಾವಳಿಗಳನ್ನ ಹೇಳ್ತು. ಲಾಕ್ಡೌನ್ ಮಾಡಿದ್ರು, ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಯಾರು ಹೊರಗೆ ಬಿಡಲಿಲ್ಲ. ಲಾಕ್ಡೌನ್ 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹೇಳಿ ಈ ತರ. ಆಮೇಲೆ ಕೆಲವೊಂದಿಷ್ಟ ರಿಲ್ಯಾಕ್ಸೇಷನ್ ಗಳನ್ನ ಕೊಡ್ತು. ಅದೇ ತರ ತಾವೆಲ್ಲರೂ ನಾವು ಅಂತಾರಲ್ರಿ, ನಾವು ಹೆಂಗ್ ಮಾಡಿದ್ರೂ ಜನರು ಮಾಡಿ ಒಳಗಿಡ್ಬೇಕಾಗಿತ್ತು. ಆ ಟೈಮ್ನಲ್ಲಿ ಕೆಲವೊಂದಿಷ್ಟು ಬಲ ಪ್ರಯೋಗಗಳನ್ನು ಮಾಡಿದ್ವಿ ಅಂತ ನಾವು ಒಪ್ಕೋತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿಲ್ಲ, ನಾವು ಒಬ್ಬರೇ ಏನ್ ಮಾಡಕ್ ಆಗ್ತಿರ್ಲಿಲ್ಲ. ತಮ್ಮೆಲ್ಲರ ಸಹಕಾರ ಮತ್ತು ತಮ್ಮೆಲ್ಲ ಪ್ರೋತ್ಸಾಹದಿಂದ ಇದುವರೆಗೆ ನಮ್ಮ ಹಂತಿಯೊಳಗೆ ಅತಿ ಕಡಿಮೆ ಈ ರೋಗ ತಡೆಗಟ್ಟುವಿಕೆಯನ್ನ ಹರಡದಂತೆ ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಯಶಸ್ವಿಯಾಗಿದ್ದೀವಿ. ಮೊದಲ ಕೆಮ್ಮ, ನೆಗಡಿ, ಜ್ವರ ಇದ್ರೆ ಮಾತ್ರ ರೋಗ ಐತಿ ಅನ್ನೋದು ಗೊತ್ತಾಕೈತಿ ಅಂತೇಳಿ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಾಗಿತ್ತ. ಆದ್ರ ನಮ್ಮ ಈಗಿನ ತಿಳುವಳಿಕೆ ಪ್ರಕಾರ ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಾಸಿಟಿವ್ ಬಂದಿರತಕ್ಕಂಥ ಕೇಸ್ಗಳನ್ನ ವೈದ್ಯಾಧಿಕಾರಿಗಳು ಅಧ್ಯಯನ ಮಾಡಿರುವ ಪ್ರಕಾರ 100ಕ್ಕೆ 90 ಮಂದಿಗೆ ಸಿಂಪ್ಟಮ್ಸ್ ಇರಂಗಿಲ್ಲ. ನನಗ ನಿಂತಿದ್ದೀನಿ, ನನಗ ರೋಗ ಇರಬಹುದು, ಕೆಮ್ಮ, ನೆಗಡಿ, ಜ್ವರ ಇದ್ರೆ ಮಾತ್ರ ರೋಗ ಐತಿ ಅಂತೇಳಿ ತಿಳ್ಕೊತಿದ್ವಿ. ಹಂಗಿಲ್ಲ, ಇರಬಹುದು. ಮಧ್ಯ ವಯಸ್ಕರು ಗಟ್ಟಿ ಇರ್ತಾರ, ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತತಿ, ಅವ್ರು ಅದರಿಂದ ಬಚಾವಾಗಿ ಬಿಡ್ತಾರೆ. ಸಾಮಾನ್ಯ ಟ್ಯಾಬ್ಲೆಟ್ ತಗೊಂಡು ಅಥವಾ ಏನು ತಗೊಳ್ಳೋದು ಬಚಾವಾಗಿ ಬಿಡ್ತಾರೆ. ಅದೇ 50 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, ವಯೋವೃದ್ಧರಿಗೆ, 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಬಹಳ ಕಡಿಮೆ ಇರ್ತತಿ. ಅವರಿಗೆ ಆ ರೋಗ ಬಂತು, ನಮ್ಮ ಸಂಪರ್ಕಕ್ಕೆ ಅವ್ರು ಬಂದ್ರು ಅಂದಾಗ ಆ ರೋಗದಿಂದ ಅವ್ರು ಬಚಾವ್ ಆಗೋದು ಕಷ್ಟ ಆಕೈತಿ. ಆದ್ರಿಂದ ನಾವೆಲ್ಲರೂ ಸರ್ಕಾರದ ನಿಯಮಾವಳಿಗಳು ಏನದಾವ, ನಮ್ಮ ಊರಿನಲ್ಲಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಪಂಚಾಯತಿಯವರಾಗಿರ್ಬೋದು, ಆಮೇಲೆ ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳು ಹೇಳ್ತಕ್ಕಂತಹ ಹೊರಗಡೆ ಹೋದಾಗ ಸಾಮಾಜಿಕ ಅಂತರ ಕನಿಷ್ಠ ಒಂದು 4 ಅಡಿ ದೂರ, 6 ಅಡಿ ದೂರ ಬೇರೆಯವ್ರ ಕಡೆಯಿಂದ ಕಾಯುವು. ಸಂತಿಗೆ ಪ್ರತಿಯೊಂದಕ್ಕೂ ಎರಗಟ್ಟಿಗೆ, ಸೌದತ್ತಿಗೆ, ಬೆಳಗಾವಿಗೆ ಹೋಗುವ ಅವಶ್ಯಕತೆಯನ್ನು ಬಿಟ್ಕೊಡುನು. ಅನಿವಾರ್ಯ ಇದ್ರೆ ಮಾತ್ರ ಹೋಗುನು. ಸಂತಿಗೆ ಹೋಗುವಾಗ ಏನ್ ಮಾಡ್ತಿದ್ವಿ ನಾವು, ಮೊದ್ಲ ಅಜ್ಜ ಹೋಗ್ತಿದ್ ಚೀಲ ಹಿಡ್ಕೊಂಡು, ಮಕ್ಕಳದ ಅವತ್ತು ಶಾಲೆ ಇರಂಗಿಲ್ಲ, ಶನಿವಾರ ದಿವಸ ಮಧ್ಯಾಹ್ನ ಶಾಲೆಯಿಂದ ಬಂದಿರ್ತಾರ, ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದ ಜೊತೆಗೆ. ಈಗ ಅದನ್ನ ನಿಲ್ಲಿಸ್ಬಿಡುನು. ಒಬ್ಬರ ಹೋಗುದ್ರಿ, ಒಂದ್ ಮನಿಗೆ ಸಂತಿಗೆ ಒಬ್ಬರ ಹೋಗುದು, ಇಬ್ರು ಹೋಗಂಗಿಲ್ಲ. ಬಟ್ಟೆ ತರಕ್ ಒಬ್ಬರ ಹೋಗುದು, 4-5 ಜನ ಹೋಗಂಗಿಲ್ಲ ಮನ್ಯಾಗಿಂದ. ವಯಸ್ಸಾದವ್ರ ಈಗ ಅಜ್ಜಗಳ ಹಿರಿತನ ಇನ್ನ ನಮ್ಮ ಸಂಪ್ರದಾಯ ಅದ. ಅಜ್ಜ ಇರೋ ಮಠ ಅಜ್ಜಾನ ಮಾಡ್ಬೇಕು ಮನಿ ಹಿರಿತನ, ತಪ್ಪಲ್ಲ. ಅವ್ನ ಹಿರಿತನ ಅವನ್ ಮಾಡ್ಲಿ. ಸಂತಿ ತರಕ್ ಮಾತ್ರ ಒಂದ್ ಚೀಟಿ ಬರೆದು ರೊಕ್ಕ ಕೊಟ್ಟ ಮಧ್ಯ ವಯಸ್ಕರನ್ನ ಯಾರದಾರಲ್ಲ ಅವ್ರ ಮಕ್ಕಳನ್ನ, ಮೊಮ್ಮಕ್ಕಳನ್ನ ಕಳಿಸ್ಕೊಡಿ. ಅದನ್ನ ಮಾಡಿದ್ರೆ ನಾವು ಈ ರೋಗದಿಂದ ದೂರ ಇರ್ಬೋದು. ಅನಾವಶ್ಯಕವಾಗಿ ಎಲ್ಲರೂ ನಾವು ಸಂಜೆ ಆತಂದ್ರೆ ತಿರ್ಗಾಕ್ ಬಂದ್ಬಿಡ್ತೀವಿ, ಹೊರಗೆ ಗುಡಿ ಕಟ್ಟಿ ಬರ್ತೀವಿ. ಅದನ್ನ ಅವಾಯ್ಡ್ ಮಾಡಿ ನಮ್ಮ ಮನ್ಯಾಗ ನಾವು ಇರೋದ್ರಿ. ಎರಗಟ್ಟಿಗೆ ಹೋಗುದನ್ನ, ಸೌದತ್ತಿಗೆ ಹೋಗುದನ್ನ, ಬೆಳಗಾವಿಗೆ ಹೋಗುದನ್ನ ಆದಷ್ಟು ಬಿಟ್ಬಿಡುದು. ಇನ್ನು ಸಂಪೂರ್ಣವಾಗಿ ರೋಗಕ್ಕ ಚಿಕಿತ್ಸೆ ಸಿಗೋವರೆಗೆ ಅಥವಾ ಒಂದು ಲಸಿಕೆ ಸಿಗೋವರೆಗೆ ಇದನ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ಈ ರೋಗದಿಂದ ನಾವು ಬಚಾವ್ ಸಾಧ್ಯ ಆಗೈತಿ. ಇಲ್ಲ ಅಂದ್ರ ಬಹಳ ಕೆಟ್ಟ ಐತಿ. ಟ್ರೀಟ್ಮೆಂಟ್ಗೆ ಈ ಸರ್ಕಾರ ತನ್ನ ಸ್ವಂತ ಇದರಿಂದ ಖರ್ಚು ಮಾಡ್ತಾ ಇದೆ, ಉಚಿತ ಚಿಕಿತ್ಸೆ ಕೊಡ್ತಾ ಇದೆ. ಮುಂದೊಂದು ದಿನ ಹಂಗೂ ಬರ್ಬೋದು. ಇಲ್ಲಪ್ಪ, ಸರ್ಕಾರದ ಆಸ್ಪತ್ರೆಯಲ್ಲಿ ನಮ್ಗೀಗ ಸೌಲಭ್ಯಗಳು ಎಲ್ಲರಿಗೂ ಆಗಿ ಮುಂದೊಂದು ದಿನ ನಾವು ಪೇಷಂಟ್ ಇದ್ದವ್ರು ರೊಕ್ಕ ಕೈಯಿಂದ ಹಾಕೋದು ಬಂದಾಗ ಸುಮಾರಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗತ್ರಿ. ಒಂದು ಟೆಸ್ಟ್ ಮಾಡಿಸ್ಬೇಕಂದ್ರೆ 4,500 ರೂಪಾಯಿ ಸರ್ಕಾರ ನಿಗದಿ ಮಾಡೈತಿ. ಅದಕ್ಕಿಂತ ಜಾಸ್ತಿ ಖರ್ಚಾಗೈತಿಲ್ಲ. ಅದ್ರ ಸರ್ಕಾರ ನಿಗದಿ ಮಾಡೈತೆ ಅಷ್ಟು. 4,500 ರೂಪಾಯಿ ಕೊಟ್ಟು ಸ್ವಲ್ಪ ತಾವು ಟೆಸ್ಟ್ ಮಾಡಿಸ್ಕೋಬಹುದು, ಯಾರು ವಾಲಂಟಿಯರ್ಸ್ ಇದ್ದವ್ರು ಅಂತ ಹೇಳಿದ್ರೆ. ಅದಕ್ಕ ಸ್ವಂತ ಕೈಯಿಂದ ದುಡ್ಡು ಹಾಕುವಂತ ಪರಿಸ್ಥಿತಿ ಬಂತಪ್ಪ ಅಂದ್ರ ಪರಿಸ್ಥಿತಿ ಬಹಳ ಕೆಟ್ಟದ್ರಿ. ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಅನಾವಶ್ಯಕವಾಗಿ ಹೊರಗೆ ಸುತ್ತಾಡೋದನ್ನ ಬಂದ್ ಮಾಡಬಹುದು. ಸಂತಿಗಳಿಗೆ ವಯಸ್ಸಿದ್ದವರು ಒಬ್ಬರ ಹೋಗುದು ಒಂದು ಮನೆಯಿಂದ. ಅನಾವಶ್ಯಕವಾಗಿ ಗುಂಪು ಸೇರೋದನ್ನ, ಹಬ್ಬ ಮಾಡುವಾಗ ಗುಂಪಾಗಿ ಸೇರೋದನ್ನ ಮಾಡುವುದನ್ನ, ಆಮೇಲೆ ಜನ ಎಲ್ಲಿ ಗುಂಪು ಸೇರಿರ್ತಾರಲ್ಲ ಅಲ್ಲಿಂದ ದೂರ ಇರುವುದು. ಹುಡುಗರನ್ನ ಆಟ ಆಡಕ ಗುಂಪಾಗಿ ಆಟ ಆಡಕ್ ಬಿಡುಗಾಡ. ಯಾಕ್ರೆ ಶಾಲೆ ಆಗ್ಬಿಟ್ಟಾರಿ, ಶಾಲೆ ಸೇರ್ಬೋದು. ಈಗ ಒಂದು 10 ಹುಡುಗರು, ಒಂದು ಒಣಗಿನವರು, ಒಂದು 10-15 ಜನ ಹುಡುಗರು ಸೇರಿ ಒಂದತ್ರ ಗುಂಪು ಸೇರಿ ಆಟ ಆಡ್ತಿರ್ತಾರೆ. ಬಿಡುದು ಸರಿಯಲ್ಲ.
ಶಾಲೆ ಸ್ಟಾರ್ಟ್ ಮಾಡ್ಬೇಕಲ್ರಿ, ಒಂದ್ ಕ್ಲಾಸ್ ನಮ್ಮಲ್ಲಿ 20 ಮಂದಿ ಇರ್ತಾರ, ಸ್ಟಾರ್ಟ್ ಮಾಡೋದಿತ್ತಲ್ಲ. ಯಾಕೆ ಬಂದ್ ಮಾಡ್ಯಾರ? ಇನ್ನೂವರೆಗೆ ಯಾಕೆ ಸ್ಟಾರ್ಟ್ ಆಗಿಲ್ಲ ಶಾಲೆಗಳು? ರೋಗ ಹರಡುವಂತ ಸಂಭವ ಐತಿ ಅಂತೇಳಿ ಮತ್ ನಾವು ಆ ಶಾಲೆಗಾರ ಕಳ್ಸೋಂಗಿಲ್ಲ, ಈಗ 20 ಹುಡುಗರನ್ನ ಸೇರಿಸ್ಕೊಂಡು ಆಟ ಆಡ್ಸಕ್ ಬಿಡ್ತೀವಿ ಅಂದ್ರೆ ಹಂಗ ಮಾಡೋದು. ಆಟ ಆಡ್ಲಿ ಹುಡುಗರ, 4-5 ಜನ ಹುಡುಗರು ದೂರ ಇಟ್ಕೊಂಡು, ಆದ್ರ 20 ಜನ ಹುಡುಗರು ಒಂದ ಕಡೆ ಗುಂಪು ಸೇರಿ ಇದನ್ನ ಮಾಡುವಂತದನ್ನ ಅದನ್ನ ಅವಾಯ್ಡ್ ಮಾಡ್ಬೇಕು, ಬೇಡ ಅಂತ ತಾವೆಲ್ಲರೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಸರ್ಕಾರ ವೈದ್ಯಾಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ಟಿವಿಯಲ್ಲಿ ತೋರಿಸ್ತಕ್ಕಂಥದ್ದನ್ನ ಫಾಲೋ ಮಾಡೋದು ಅಂತೇಳಿ ಹೇಳ್ತಾ, ನಾವೇನು ನಮ್ಮ ಗೌಂಟಿ ಬಂದದ್ರಲ್ಲಿ, ಗೌಂಟಿ ಅಂತ ಆಡ ಭಾಷೆಯೊಳಗೆ ಹೇಳ್ತೀವಿ, ಆಯುರ್ವೇದ ಸಿಸ್ಟಮ್ ಏನ್ ಅಂತಲ್ರಿ, ಏನ ಪೌಷ್ಟಿಕ ಆಹಾರಗಳನ್ನು ತಿಂತೀವಿ, ಕಷಾಯ ಕುಡಿತೀವಿ, ಆಮೇಲೆ ಕೆಮ್ಮು ಬಂದಾಗ ನೆಗಡಿ ಬಂದಾಗ ಕಷಾಯ ಕುಡಿದು ಮಾಡ್ತೀವಿ ಅಂತದನ್ನ ಮಾಡ್ಕೊಂಡ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಣ, ಜವಾರಿ ಊಟ ಉಣ್ಣೋನು, ಹಾಲು ಕುಡಿಯೋನು ಅಂತ ಹೇಳ್ತಾ ತಮ್ಮೆಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ. ದೇಶದ ಗಡಿ ಭಾಗದಲ್ಲಿ ನಮ್ಮ ಯೋಧರು ನಕ್ಸಲರ ಹಾಗೆ ದೇಶ ವಿರೋಧಿಗಳ ಜೊತೆ ಪ್ರತಿದಿನ ಯುದ್ಧ ಮಾಡುತ್ತಾರೆ. ಡಾಕ್ಟರ್ಗಳು, ಆರಕ್ಷಕ ಠಾಣೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ದೇಶದ ಒಳಗಡೆ ಇರುವ ಕೊರೋನಾ ಎಂಬ ರೋಗದ ವಿರುದ್ಧ ಹೋರಾಡುತ್ತಿದ್ದಾರೆ. ದೇಶ ಕಾಯುವ ಸೈನಿಕರು ಎಷ್ಟು ಮುಖ್ಯವೋ ದೇಶಕ್ಕಾಗಿ ದುಡಿಯುವ ಇವರ ಕಾರ್ಯವು ಶ್ಲಾಘನೀಯವಾದದ್ದು. ತದನಂತರ ಮಾತನಾಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಳಿಕಾಯಿ ಮಾತನಾಡಿ, ಜನರಲ್ಲಿ ಕೊರೋನಾ ಬಗ್ಗೆ ಅರಿವು ಮೂಡಿಸುವ ಮುಖಾಂತರ ಗ್ರಾಮಗಳಲ್ಲಿ ಜನರು ಮನೆಯಿಂದ ಹೊರಗಡೆ ಹೋಗುವ ಮುನ್ನ ಮನೆಯಲ್ಲೇ ತಯಾರಿಸಿದ ಮಾಸ್ಕ್ ಅಥವಾ ಔಷಧಿ ಅಂಗಡಿಗಳಲ್ಲಿ ಸಿಗುವ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಮನೆಗೆ ಮರಳಿ ಬಂದ ಮೇಲೆ ಸ್ಯಾನಿಟೈಸರ್ ಅಥವಾ ಮನೆಯಲ್ಲಿರುವ ಸಾಬೂನುಗಳಿಂದ ಕೈ ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯಲ್ಲಿ ಇರಬೇಕು. ಹಾಗೂ ಮಾಂಸಾಹಾರಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಉದಾಹರಣೆಗೆ ಹಸಿರು ತರಕಾರಿಗಳನ್ನು ಹಾಗೂ ಧಾನ್ಯಗಳನ್ನು ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕೆಂದು ತಿಳಿಸಿದರು. ಅದನ್ನ ಹೈಲೈಟ್ ಮಾಡಿ ಇದು ₹1 ಅಷ್ಟು ನಾವು ₹1000 ಮ್ಯಾಗ್ನಿಫೈ ಆಗ್ತವೆ. ಮ್ಯಾಗ್ನಿಫೈ ಮಾಡಿ ಹೇಗೆ ನಮ್ಮ ಅತಿಯಾದ ಯಾವುದು ಬಗ್ಗೆ ಕಾನೂನು ಬಗ್ಗೆ ಭಯ ಇರಬಹುದು, ಅತಿಯಾದ ಭಯ ಇರಬಾರ್ದು ಅಂತ ಒಂದು ನಿರ್ದೇಶನ ಈಗ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ವಿಚಾರ ಮಾಡ್ಬೋದು, ಈಗ ನಾವು ಅವಾಗ ಬಂದಾಗ ಏನಪ್ಪ ಅಂತಂದ್ರೆ ನಾವು ಇನಿಷಿಯಲ್ ಸ್ಟೇಜ್ ಹಾಕಿವಿ, ನಾವು ಅವಾಗ ರೋಗ ಅವಾಗ ಜಾಸ್ತಿ ಬರಾಗಿರ್ತದೆ. ಈಗ ನಾವು ಡೆವಲಪ್ ಅಂತ ಈ ರೋಗದ ಲಕ್ಷಣ ಏನಪ್ಪ, ಈ ರೋಗದ ಏನು ಕೈಗಳ ಬಗ್ಗೆ ನಮ್ಗೆ ಸ್ಪಷ್ಟವಾದ ಚಿತ್ರಣ ಈಗ ಬರ. ಈಗಾಗಲೇ ಸಾಹೇಬ್ ಹೇಳಿದ್ರು, ಅವು ಒಂದರ ಆದಾಯ ಒಂದು ಬೇರೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಕಂಡು ಬಂದಂತ ರೋಗಿಗಳಲ್ಲಿ 100 ಮಂದಿ ಗೊತ್ತಾಗಿರುವಂತಂದ್ರೆ ಆಲ್ಮೋಸ್ಟ್ 83 to 90% ಆಫ್ ದ ಪೀಪಲ್ ಆರ್ ಅಸಿಂಪ್ಟಮೆಟಿಕ್, ಅಂದ್ರೆ ಅವ್ರಿಗೆ ಯಾವುದೂ ರೋಗದ ಲಕ್ಷಣ ಇರಂಗಿಲ್ಲ. ಅಂದ್ರೆ ನಾವು ಎಲ್ಲಿ ಹೋಗ್ತೀವಿ ಮತ್ತೆ ಯಾವುದೂ ಸಾಂಕ್ರಾಮಿಕ ರೋಗ, ಉದಾಹರಣೆ ನಾವು ಹಿಂದೂ ಕೂಸರು 100 ವರ್ಷ ಯಾವುದು ಒಂದು ಪ್ಲೇಗ್ ಅಂತ ಬರ್ತದೆ. ಪ್ಲೇಗ್ ಬಂದ್ರೆ ನೋಡ್ರಿ, ಒಬ್ಬ ಮನುಷ್ಯ ಪ್ಲೇಗ್ ಅಂತ ಕನ್ಫರ್ಮ್ ಮಾಡಪ್ಪ ಅಂತಂದ್ರೆ ಡೆತ್ ಈಸ್ ಇನ್ಎವಿಟೇಬಲ್, ಅಂದ್ರೆ ಅವ್ನ ಡೆತ್ ಅವ್ನ ಬಿಟ್ಟ ಏನ್ ಮಾಡಲ್ಲ, ಅವನ ನಾವು ಕೇಳೋದ ಅವ್ನ ಬಿಟ್ಟು ಏನ್ ಮಾಡ್ಬಿಡ್ತಾರೆ. ಹಾಗೂ ನಮ್ಮ ವೈದ್ಯಾಧಿಕಾರಿಗಳು, ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಈ 3 ಮೇಟಿ ಏನೋ ಒಂದು ಮಾಡ್ತಾರೆ. ಮೇಟ್ ಬೇಕಿದ್ರೆ ಎಲ್ಲ ತಾನ ಸುತ್ತ ಹಾಕಿದ್ರೆ ಹಳ್ಳಿಯೊಳಗೆ ಒಂದು ವಾಡಿಕೆ ಇದೆ. ಆ ವಾಡಿಕೆ ಅಂತ ಮೇನ್ ಮುಖ್ಯವಾಗಿ ನಾವು PSI ಅವ್ರು ಮಾಡಿದ್ರೆ ಅಲ್ಲಿ ಸ್ಟೇಷನ್ ಪೂರಾ ಕ್ರೆಡಿಟ್ ಹೋಗ್ತೈತಿ, ವೈದ್ಯಾಧಿಕಾರಿಗಳು ಮಾಡಿದ್ರೆ ಪೂರಾ ಆರೋಗ್ಯ ಇಲಾಖೆ ಹೋಗ್ತೈತಿ, ಪಂಚಾಯತಿ PDO ಪೂರಾ ಟಾಸ್ಕ್ ಫೋರ್ಸ್ ಹೋಗ್ತೈತಿ ಅನ್ನುವಂತ ಉದ್ದೇಶ ನನ್ನದ. ಇನ್ನು ಯಾರು ಈ ಕಾರ್ಯಕ್ರಮ ನಮ್ಗೆ ಕರೆದಿಲ್ಲ ಅಂತೇಳಿ ಮನಸ್ತಾಪ ಮಾಡ್ಕೋಬೇಡ್ರಿ. ದಯವಿಟ್ಟು ಎಲ್ಲಾರು ಸರ್ಕಾರ ಕೊಟ್ಟ ಈ 3 ನಾವು ಮಾಡಿದಪ್ಪ ಅಂತ ಅದೊಂದು ಹೆಮ್ಮೆ ಅಂತೇಳಿ ನಮ್ಮ ಭಾವನೆಗಳಲ್ಲಿ ಇರ್ಲಿ. ಇನ್ನ ತಮಗ ಏನಾರು ಅದ ವಿಷಯ ನಾವು ಅದ್ರ ಕ್ಷಮೆ ಕೇಳ್ತೀವಿ. ಈ ಎಲ್ಲರೂ ತಾವು ಇಲ್ಲಿ ಬಂದು ಆಗಮಿಸಿ ಒಂದು ಈ ಕಾರ್ಯಕ್ರಮ ಅತಿ ಉತ್ತಮವಾಗಿ ನಡೆಸಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ, ನಾವೊಬ್ಬ ಸೈನಿಕ ಆಗಿದ್ದರಿಂದ ನನಗೊಂದೆರಡು ಮಾತುಗಳನ್ನ ಮಾತನಾಡಲು ಅವಕಾಶ ಸಿಕ್ತು. ಅದಕ್ಕಾಗಿ ನನ್ನಿಂದನೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ನಿಮಗ, ಹಾಗೂ ಇವರಿಗೆ ಒಂದು ಹೃದಯಪೂರ್ವಕ. ಕೊರೋನಾ ಕೋವಿಡ್-19 ವೈರಸ್ನ ಬಗ್ಗೆ ಮುರುಗೋಡ್ ಹೋಬಳಿ ಮಟ್ಟದಲ್ಲಿ ಪ್ರತಿದಿನ ನಡೆಯುವ ಸಂಗತಿಗಳ ಬಗ್ಗೆ ಮುರುಗೋಡ್ ನ್ಯೂಸ್ ಚಾನೆಲ್ ಮೂಲಕ ತೋರಿಸುವ ನಮ್ಮ ಚಾನೆಲಿನ ಸಂಸ್ಥಾಪಕರಾದ ವಿನಯ್ ಪಾಸಲ್ಕರ್ ಅವರನ್ನು ಕೂಡ ಸನ್ಮಾನಿಸಲಾಯಿತು. ಕೊರೋನಾ ವೈರಸ್ ಹರಡುವಿಕೆ ಪ್ರತಿದಿನ ಹೆಚ್ಚಾಗುತ್ತಲೇ ಇದೆ. ಸರ್ಕಾರದಿಂದ ಎಷ್ಟೇ ಜಾಗೃತಿ ಮೂಡಿಸಿದರೂ ಕೂಡ ಜನರಲ್ಲಿ ವೈರಸ್ ಬಗ್ಗೆ ಜಾಗೃತಿ ಮೂಡುತ್ತಿಲ್ಲ. ಹೀಗಾಗಿ ಸರ್ಕಾರ ಒಂದು ಸ್ಟೆಪ್ ಮುಂದೆ ಬಂದಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಮುರುಗೋಡ್ ಗ್ರಾಮದಲ್ಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಿಗೆ ಹಾಗೂ ವೃದ್ಧರಿಗೆ ಕೋವಿಡ್-19 ಟೆಸ್ಟ್ ಮಾಡಲಾಗುತ್ತಿದೆ. ಇವತ್ತು ಆರೋಗ್ಯ ಇಲಾಖೆಯಿಂದ ಗರ್ಭಿಣಿಯರು ಹಾಗೂ ವಯೋವೃದ್ಧರಿಗೆ ಗಂಟಲು ದ್ರವವನ್ನು ಪರೀಕ್ಷಿಸಲಾಯಿತು.
ಪ್ರತಿದಿನ ನೂರಾರು ಜನರು ಮುರುಗೋಡದಲ್ಲಿರುವ ಆಸ್ಪತ್ರೆಗೆ ಬರುತ್ತಾರೆ. ಯಾರಿಗೆ ಕೊರೋನಾ ಬಗ್ಗೆ ಭಯ ಬರಬಾರದು ಅಂತ ಆರೋಗ್ಯ ಇಲಾಖೆ ಈ ಕ್ರಮ ಕೈಗೊಂಡಿದೆ. ಜೊತೆಗೆ ಇಲಾಖೆಯ ಈ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತುಕೊಂಡು ಎಲ್ಲರೂ ಕೋವಿಡ್-19 ವೈರಸ್ ಟೆಸ್ಟ್ ಮಾಡಿಸಿದ್ದು ವಿಶೇಷವಾಗಿತ್ತು. ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಗೋಡ್ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ.